ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಶ್ರೀಗಂಧದ ಗುಡಿ ಇಂದಿನ ಪೂರ್ತಿ ಸಂಚಿಕೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಇಲ್ಲಿ ನಟರಾಜ್ ಅವರು ಅವ್ರ ಪಾಡ್ಗವರು ಆಚೆ ಕುಡಿತಾ ಕೂತಿರ್ತಾರೆ. ಅದೇ ಸಮಯಕ್ಕೆ ಚಂದು ಒಂದು ಪ್ಲೇಟಲ್ಲಿ ಊಟ ಹಾಕೊಂಡು ಬರ್ತಾರೆ. ಏನ್ ಅಂಕಲ್ ನೀವು ಯಾವಾಗ್ಲೂ ಕುಡಿತಾನೆ ಇರ್ತಿರಲ್ಲ ಅಂತ ಚಂದು ಕೇಳ್ತಾರೆ. ನಿಂಗೂ ಬೇಕಾದ್ರೆ ಹೇಳಮ್ಮ, ನಿನ್ಗೂ ಕೊಟ್ಬಿಡ್ತೀನಿ ಅಂತ ನಟರಾಜ ಹೇಳ್ತಾರೆ. ಚೀಚಿ, ನನ್ಗೇನ್ ಬೇಡ ಅಂತ ಚಂದು ಹೇಳ್ತಾರೆ. ನೀನ್ ಕೇಳಿದ ತಕ್ಷಣ ನಾನು ಕೊಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ ನಟರಾಜ್ ಅವರು ತಮಾಷೆ ಮಾಡ್ತಾರೆ. ಅದನ್ನ ಕುಡ್ದಿದ್ ಸಾಕು, ಇದನ್ನ ತಿನ್ನಿ ಅಂಕಲ್ ಅಂತ ಚಂದು ಪ್ಲೇಟ್ ನ ಕೊಡ್ತಾರೆ. ಏನದು ಅಂತ ನಟರಾಜ್ ಅವರು ಕೇಳ್ತಾರೆ. ಅಂಕಲ್, ಹೋಟೆಲ್ಗೆ ನಾವೆಲ್ಲ ಊಟಕ್ಕೆ ಹೋಗಿದ್ವಿ, ಕೂಡ ಬಿರಿಯಾನಿ ತಂದಿದ್ವಿ, ತಗೊಳ್ಳಿ ಅಂಕಲ್ ಅಂತ ಹೇಳಿ ಚಂದು ಊಟನ ಕೊಡ್ತಾರೆ. ಅದನ್ನ ನೋಡ್ದಂತ ಮೈಗಂತೂ ತುಂಬಾನೇ ಕೋಪ ಬರುತ್ತೆ. ಅವರಂತೂ ಬಿರಿಯಾನಿ ಸ್ಮೆಲ್ ತಗೊಂಡು ಅಮ್ಮ ತುಂಬಾನೇ ಗಮ್ಮಂತಿದೆ ಅಂತ ಖುಷಿ ಪಡ್ತಾ ತಿಂತಾ ಇರ್ತಾರೆ. ಅದು ನೋಡಿ ಮಹಿ ಅಂತೂ ತುಂಬಾನೇ ಕೋಪ ಮಾಡ್ಕೋತಾರೆ. ಇಲ್ಲಿ ಕೋಪದಲ್ಲಿ ಮಹಿ ಎದ್ ಬರೋದನ್ನ ಅಲ್ಲೇ ಇದ್ದಂತ ಕಂಟಿ ಮತ್ತು ಹರಿ ಗಮನಿಸ್ತಾರೆ. ಅಂಕಲ್, ಗ್ಯಾರೇಜ್ಗೆ ನೀವು ದುಡ್ಡು ಕೊಡಕ್ಕೆ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಚಂದು ಹೇಳ್ತಾರೆ. ಅಶೋ, ನಾನಲ್ಲಿ ಬಂದು ಏನಮ್ಮ ಮಾಡ್ತಿದ್ದೆ, ನೀವೆಲ್ಲ ಹೋಗಿ ಬಂದಿದ್ದೀರಲ್ಲ, ಸಾಕ್ ಬಿಡಿ ಅಂತ ನಟರಾಜ್ ಹೇಳ್ತಾರೆ. ನನಗೆ ಗೊತ್ತು ಅಂಕಲ್, ಈ ವಿಷಯದಲ್ಲಿ ನಿಮ್ಗೆ ತುಂಬಾನೇ ಖುಷಿ ಇದೆ ಅಂತ. ತಂದೆಯಾಗಿ ಮಕ್ಕಳು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನೀವು ಜೊತೆಲಿ ಇರ್ಬೇಕಲ್ವಾ ಅಂತ ಚಂದು ಹೇಳ್ತಾರೆ. ಇಲ್ಲಿ ಚಂದು ಮತ್ತೆ ನಟರಾಜ್ ಮಾತಾಡೋದನ್ನ ಮಹಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಕೋಪ ಮಾಡ್ಕೋತಾರೆ. ನೀನು ಊಟ ಮಾಡ್ದಮ್ಮ ಅಂತ ನಟರಾಜ್ ಅವ್ರು ಕೇಳ್ತಾರೆ. ಆಯ್ತು ಅಂಕಲ್ ಅಂತ ಚಂದು ಹೇಳ್ತಾರೆ. ಹಾಗಾದ್ರೆ ಹೋಗಿ ನೆಮ್ಮದಿಯಾಗಿ ಮಲ್ಕೋ ಹೋಗು ಅಂತ ನಟರಾಜ್ ಅವ್ರು ಹೇಳ್ಬಿಡ್ತಾರೆ. ಅಲ್ಲ ಅಂಕಲ್, ನಾನೆಲ್ಲಿದ್ರೆ ನಿಮ್ಗೇನ್ ತೊಂದ್ರೆ ಅಂತ ಚಂದು ಕೇಳ್ತಾರೆ. ಮತ್ತೆ ಅಲ್ಲಿ ಯಾಕೆ ಬಂದಿಲ್ಲ, ಇಲ್ಲಿ ಯಾಕೆ ಬಂದಿಲ್ಲ ಅಂತ ಸುಮ್ನೆ ನನ್ ತಲೆ ತಿನ್ಬೇಡ ನೀನು. ನನ್ಗಿರೋ 2 ಕೂದ್ಲು ಉದ್ರೋಗುತ್ತಷ್ಟೇ, ಸುಮ್ನೆ ನನ್ ಪಾಡಗ್ ನಾನು ಬಿರಿಯಾನಿ ತಿನ್ನಕ್ಕೆ ಬಿಡಮ್ಮ ಅಂತ ಹೇಳಿ ಇಲ್ಲಿ ನಟರಾಜ್ ಅವರು ಅವ್ರ ಪಾಡ್ಗವರು ಊಟನ ಮಾಡ್ತಿರ್ತಾರೆ. ಅದು ನೋಡಿ ಮಹಿ ಅಂತೂ ತುಂಬಾನೇ ಕೋಪ ಮಾಡ್ಕೋತಾರೆ. ಹಾಗೆ ಇಲ್ಲಿ ಮಹಿ ನಟರಾಜ್ ಅವರು ಕೋಮಲಾಗೆ ಹೊಡೆದಿರ್ತಾರಲ್ಲ, ಅದನ್ನ ನೆನಪಿಸ್ಕೊಂಡು ಕೋಪ ಮಾಡ್ಕೊಂಡು ಮನೆ ಒಳಗಡೆ ಬರ್ತಾರೆ ಮಹಿ. ಇಲ್ಲಿ ಮುತ್ತು, ಕಂಟಿ, ಹರಿ 3 ಜನನು ಫೋಟೋ ನೋಡ್ಕೊಂಡು ಏನೋ ಮಾತಾಡ್ತಿರ್ತಾರೆ. ಇಲ್ಲಿ ಮಹಿಮಾ ಮತ್ತೆ ಮುತ್ತು ಫೋಟೋನ ನೋಡ್ತಿರ್ತಾರೆ. ಇಲ್ಲಿ ಕಂಟಿ ಮತ್ತು ಹರಿ ಮುತ್ತುನ ರೇಗಿಸ್ತಿರ್ತಾರೆ. ಅಣ್ಣ ಇಲ್ಲಿ ನೋಡೋಣ, ಮಹಿಮಾ ಅವರು ನಿಮ್ಮನ್ನ ಹೇಗೆ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಂಟಿ ಮತ್ತೆ ಹರಿ ಮುತ್ತುನ ರೇಗಿಸ್ತಾರೆ. ಆದ್ರೆ ಮಹಿ ಮಾತ್ರ ಅಲ್ಲೇ ನಿಂತಿರ್ತಾರೆ. ಅವರು ನಟರಾಜ್ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬಾ ಕೋಪ ಮಾಡ್ಕೋತಾರೆ. ಆ ಕಡೆ ಚಂದು ನಟರಾಜ್ ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತಾರೆ. ಅಂಕಲ್, ನನ್ಗೇನೋ ಗೊತ್ತಾಯ್ತು ಅಂಕಲ್ ಅಂತ ಚಂದು ಹೇಳ್ತಾರೆ. ಏನ್ ಗೊತ್ತಾಯ್ತು ಅಂತ ನಟರಾಜ್ ಅವರು ಪ್ರಶ್ನೆ ಮಾಡ್ತಾರೆ. ಮಹಿಯಮ್ಮ ಅವರಿಂದ ಒಂದ್ ಕತೆ ಇದೆ ಅಂತ ನನ್ಗೆ ಗೊತ್ತಾಯ್ತು ಅಂತ ಚಂದು ಹೇಳ್ತಾರೆ. ಹಾಗಾದ್ರೆ ಶುರು ಮಾಡ್ಕೊಂಡ ಅಂತ ನಟರಾಜ್ ಅವ್ರು ಹೇಳ್ತಾರೆ. ಅವ್ರಿಗೆ ಬೇರೆ ಮದ್ವೆ ಆಗಿದೆ, ಅದಕ್ಕೆ ಅಲ್ವಾ ಅಂಕಲ್ ನೀವು ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಚಂದು ಕೇಳ್ತಾರೆ. ಇದೇ ನಮ್ಮ ಚಂದನ, ಇವಾಗ ನೀನ್ ತಂದಿದ್ಯಲ್ಲ ಈ ಬಿರಿಯಾನಿ, ನಾನ್ ತಿನ್ಬೇಕಾ ತಿನ್ಬಾರ್ದಾ ಅಷ್ಟೇಳು ಸಾಕು ಅಂತ ನಟರಾಜ್ ಅವ್ರು ಹೇಳ್ತಾರೆ. ಅವ್ರು ಯಾರ ಜೊತೆನೋ ಮಾತಾಡಿದ್ದನ್ನ ನಾನು ನೋಡ್ದೆ ಅಂಕಲ್ ಅಂತ ಚಂದು ಹೇಳ್ತಾರೆ. ನೀನೇನೋ ಅನ್ಕೋಬಿಟ್ಟಿದ್ಯಾ, ಅವಳಂತೂ ತುಂಬಾನೇ ಒಳ್ಳೆವಳು, ಅಮಾಯಕಿ, ಏನೋ ತಿಳಿಯದ ಮುಗ್ದೆ ಅನ್ಕೊಂಡು ಅವಳನ್ನ ಮನೆ ಒಳಗಡೆ ಕರ್ಕೊಂಬಂದಿದ್ದ. ಅಲ್ಲಮ್ಮ, ಅವಳು ಸರಿ ಇದ್ದಿದ್ರೆ ಅವಳನ್ನ ಮನೆ ಒಳಗಡೆ ಕರ್ಕೊಂಬರಕ್ಕೆ ನನ್ಗೇನೋ ಗೊತ್ತಿರ್ಲಿಲ್ಲ ಅನ್ಕೊಂಡಿದ್ಯಾ. ಇವಾಗ ಏನಾಯ್ತು, ಅವಳನ್ನ ಕರ್ಕೊಂಡ್ ಬಂದ್ರಿ, ಅವಳು 2 ದಿನ ಈ ಮನೇಲಿ ಇದ್ಲು, ಓದ್ಲು ಅಷ್ಟೇ. ಇದ್ದಿದ್ದ 2 ದಿನ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ರಿ. ಏನ್ ಗೊತ್ತಾ, ಅವಳು ಹಿಂಗೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು, ಹೀಗಾಗ್ಬಾರ್ದು ಅಂತ ಮುಂಚೆನೆ ನಾನು ಹೇಳಿರ್ಲಿಲ್ವಾ ನಿಮ್ಗೆ ಅಂತ ನಟರಾಜ್ ಅವ್ರು ಹೇಳ್ತಾರೆ. ಚಂದುಗಂತೂ ತುಂಬಾನೇ ಕೋಪ ಬರುತ್ತೆ. ಅಲ್ಲ ಅಂಕಲ್, ಈ ಥರ ಎಲ್ಲ ಆಗುತ್ತೆ ಅಂತ ಮುಂಚೆನೆ ನಮ್ಗೆ ಹೇಳ್ಬೇಕಲ್ವಾ ನೀವು ಅಂತ ಚಂದು ಹೇಳ್ತಾರೆ. ಯಾರಮ್ಮ ನನ್ನ ಮಾತನ್ನ ಕೇಳ್ತೀರಾ, ನೀವಾಗ ನೀವು ಹೋದ್ರಿ, ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕುದ್ರಿ, ಮನೆಗೆ ಕರ್ಕೊಂಡ್ ಬಂದ್ರಿ, 4 ದಿನ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರ್ಸಿದ್ರಿ. ಇವಾಗ ಅವಳ ಪಾಡ್ಗಳು ಓದಲ್ವಾ, ನೆಮ್ಮದಿಯಾಗಿ ನನ್ನ ತಲೆ ತಿನ್ನೋದ ಬಿಟ್ಟು ನಿನ್ ಪಾಡಂಗ್ ನೀನು ಹೋಗಿ ಮಲ್ಕೋ ಹೋಗು ಅಂತ ನಟರಾಜ ಹೇಳ್ತಾರೆ. ಅಂಕಲ್ ಪ್ಲೀಸ್ ಅಂಕಲ್, ಅದೇನಾಯ್ತು ಅಂತ ಹೇಳಿ ಅಂಕಲ್ ಅಂತ ಚಂದು ಕೇಳ್ತಾರೆ. ಯಪ್ಪ, ನಿನ್ ಮುಂದೆ ಕೂತಿದ್ರೆ 1000 ಪ್ರಶ್ನೆ ಕೇಳ್ತೀಯ, ಹೇಗಿದ್ರು ಮಳೆ ನಿಂತಿದೆ, ನನ್ ಪಾಡಂಗ್ ನಾನು ಹೋಗಿ ನನ್ನ ಜಾಗದಲ್ಲೇ ಕುತ್ಕೊಂಡು ತಿಂತೀನಿ ಅಂತ ಹೇಳಿ ನಟರಾಜ್ ಅವ್ರು ಹೋಗ್ತಾರೆ. ಇಲ್ಲಿ ಚಂದು ಬೇಜಾರಾಗ್ತಾರೆ. ಇಲ್ಲಿ ಚಂದು ಮನೆ ಒಳಗಡೆ ಬರೋದಕ್ಕೂ ಮಹಿ ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತಾರೆ ಚಂದುನ. ಅದಕ್ಕೆ ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು ಅಂತ ಮಹಿ ಹೇಳ್ತಾರೆ. ಕೇಳು ಮಹಿ ಅಂತ ಚಂದು ಹೇಳ್ತಾರೆ. ನಾನೇನೋ ನಿಮ್ಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಸುಳ್ಳು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಅಂತ ಮಹಿ ಹೇಳ್ತಾರೆ. ಚಂದು ಬೇಜಾರಾಗ್ತಾರೆ. ಯಾಕೆ ಮಹಿ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಚಂದು ಕೇಳ್ತಾರೆ. ಅಲ್ಲ, ಅದಕ್ಕೆ ಈ ಮನೇಲಿ ಏನೇ ನಡೆದ್ರು ಅದಕ್ಕೆಲ್ಲ ಕಾರಣ ಆವಯ್ಯನೇ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಲ್ವಾ, ಆದ್ರೂ ಅವನ್ಗೆ ಊಟ ತಂದ್ಕೊಟ್ಟು ಉಪಚಾರ ಎಲ್ಲ ಮಾಡ್ತಿದ್ದೀರಲ್ಲ, ನನ್ಗಂತೂ ಇದು ಸರಿ ಅನ್ಸ್ತಿಲ್ಲ ಅಂತ ಮಹಿ ಹೇಳ್ತಾರೆ. ಅಲ್ಲ ಮಹಿ, ಇದ್ರಲ್ಲಿ ತಪ್ಪೇನಿದೆ ಅಂತ ಚಂದು ಕೇಳ್ತಾರೆ. ತಪ್ಪಿದೆ ಅಂತ ಹೇಳಿ ಇಲ್ಲಿ ಮಹಿ ಚಂದು ಮೇಲೆ ಕೂಗಾಡ್ತಾರೆ. ಮಹಿ ಮಾತ್ ಕೇಳಿ ಮುತ್ತು, ಹರಿ
ಕಂಟಿ ಶಾಕ್ ಆಗ್ತಾರೆ. ಅವನಿಂದನೇ ಎಲ್ಲ ಆಗಿದ್ದು, ನನ್ನ ಅಮ್ಮ ಇಲ್ದೆ ಬದುಕತರ ಆಗಿದ್ದು ಅವನಿಂದಾನೆ. ಇಷ್ಟು ವರ್ಷ ಆದ್ಮೇಲೆ ಅಮ್ಮ ವಾಪಸ್ ಬಂದಿದ್ರು, ಮತ್ತೆ ನನ್ನನ್ನ ಬಿಟ್ಟು ಹೋಗಕ್ ಕಾರಣನೇ ಅವನು. ಇಷ್ಟಕ್ಕೆಲ್ಲ ಕಾರಣ ಅವನೇ ಆದ್ಮೇಲೆ ಯಾಕದ್ಕೆ ನೀವು ಅವನ್ಗೆ ಊಟ ತಂದ್ಕೊಡೋದು, ಕೇರ್ ಮಾಡೋದು ಯಾಕೆ ಅಂತ ಹೇಳಿ ಇಲ್ಲಿ ಮಹಿ ಚಂದುಗೆ ಪ್ರಶ್ನೆ ಮಾಡ್ತಾರೆ. ಚಂದು ಬೇಜಾರಾಗ್ತಾರೆ. ನೀವ್ ಈ ತರ ಮಾತಾಡ್ತೀರಾ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಂತ ಮಹಿ ಹೇಳ್ತಾರೆ. ಏನೋ ಮಹಿ, ಯಾಕೋ ಬಾಯಿ ಬಂದಂಗೆ ಮಾತಾಡ್ತಿದ್ಯಾ ಅಂತ ಹರಿ ಮಹಿ ಮೇಲೆ ಕೂಗಾಡ್ತಾರೆ. ಆಗ ಕಂಟಿಗೆ ಟೆನ್ಷನ್ ಆಗುತ್ತೆ. ಹರಿ, ನೀನ್ ಸ್ವಲ್ಪ ಸುಮ್ನಿರೋ ಅಂತ ಕಂಟಿ ಹೇಳ್ತಾರೆ. ನೋಡ್ಕಂಟಿ ಹೇಗ್ ಮಾತಾಡ್ತಿದ್ದಾನೆ ಅಂತ ಹರಿ ಹೇಳ್ತಾರೆ. ಚಂದು ಅಂತೂ ಮಹಿ ನೋಡಿ ಬೇಜಾರಾಗ್ತಾ ಕಣ್ಣೀರಾಗ್ತಾ ಅಲ್ಲಿಂದ ಹೊರಟೋಗ್ತಾರೆ ರೂಮ್. ಆಮೇಲೆ ಮುತ್ತು ಬಂದು ಮಹಿಗೆ ಸಮಾಧಾನ ಮಾಡ್ತಾರೆ. ಯಾಕೋ ಈ ತರ ಕೋಪ ಮಾಡ್ಕೋತಿದ್ಯಾ, ಸಮಾಧಾನ ಮಾಡ್ಕೊಳ್ಳೋ ಪುಟ್ಟ ಅಂತ ಹೇಳಿ ಮುತ್ತು ಮಹಿ ಹೆಗ್ಲು ಮೇಲೆ ಕೈ ಹಾಕ್ತಿದ್ರೆ ಮಹಿ ಅಂತೂ ಕೋಪ ಮಾಡ್ಕೊಂಡು ಮುತ್ತು ಕೈನ ತೆಗೆದ್ ಬಿಡ್ತಾರೆ. ಏನಣ್ಣ, ಏನು ಅಂತ ಸಮಾಧಾನ ಮಾಡ್ಕೋಬೇಕು, ಅವನಿಂದ ಅಮ್ಮ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋ ನೋವಲ್ಲಿ ನಾನಿದ್ರೆ ಅದಕ್ಕೆ ಯಾಕಣ ಅವ್ರಿಗಷ್ಟು ಕೇರ್ ಮಾಡ್ಬೇಕು, ಅಷ್ಟ್ ಕೇರ್ ಮಾಡೋ ಅವಶ್ಯಕತೆ ಏನಿದೆ ಅಂತ ಮಹಿ ಹೇಳ್ತಾರೆ. ಅಶೋ ಮಹಿ, ಚಂದನ ಅಪ್ಪಂಗ್ ಮಾತ್ರ ಅಲ್ಲ ಎಲ್ಲರ ಮೇಲೂ ಅವಳು ಕಾಳಜಿ ತೋರಿಸ್ತಾಳಲ್ವಾ, ನಿನ್ಗೆ ಅವ್ರ ಮೇಲೆ ಕೋಪ ಇದೆ ಅನ್ನೋ ಕಾರಣಕ್ಕೆ ನಾನು ಅವ್ರ ಜೊತೆ ಮಾತಾಡ್ಬೇಡ ಅಂತ ನೀನ್ ಹೇಗೆ ಹೇಳಕ್ಕಾಗತ್ತೆ, ಆಗ ಹೇಳೋದು ಸರಿಯಲ್ಲ ಮಹಿ ಅಂತ ಮುತ್ತು ಹೇಳ್ತಾರೆ. ಸರಿ ಬಿಡೋಣ, ಹಾಗಾದ್ರೆ ನನ್ ಫೀಲಿಂಗ್ಸ್ಗೆ ಇಲ್ಲಿ ಬೆಲೆನೇ ಇಲ್ದಂಗಾಯ್ತಲ್ಲ ಅಂತ ಹೇಳಿ ಇಲ್ಲಿ ಮಹಿ ಕಣ್ಣೀರಾಗ್ತಾ ಆಚೆ ಹೋಗ್ತಾರೆ. ಅಶೋ ಮಹಿ ಆಗಲ್ಲ ಅಂತ ಹೇಳಿ ಮುತ್ತು ಕೂಡ ಮಹಿ ಜೊತೆ ಆಚೆ ಬರ್ತಾರೆ. ಇಬ್ರು ಪಕ್ಕ ಪಕ್ಕ ಕೂತಿರ್ತಾರೆ. ಆ ಕಡೆ ಕಂಟಿ ಮತ್ತೆ ಹರಿ ಜಗಳ ಶುರು ಮಾಡ್ಕೋತಾರೆ. ಈ ಮನೇಲಿ ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ ಅಂತ ಹರಿ ಹೇಳ್ತಾರೆ. ನೀನಿರೋ ಕಡೆ ಜಗಳ ಶುರು ಆಗದೆ ಇನ್ನೇನಾಗುತ್ತೆ ಅಂತ ಕಂಟಿ ಹೇಳ್ಬಿಡ್ತಾರೆ. ನಾನೇನೋ ಮಾಡ್ದೆ ಅಂತ ಹರಿ ಕೇಳ್ತಾರೆ. ಏನು ಮಾಡಿಲ್ಲ ತಾನೆ, ಮತ್ತೆ ಸುಮ್ನಿದ್ಬಿಡು ಅಂತ ಕಂಟಿ ಹೇಳ್ತಾರೆ. ಅದನ್ನೇ ತಾನೇ ಹೇಳ್ತಿರೋದು, ಮಾತಾಡ್ತಿರೋದು ಅವನು ಸಮಾಧಾನ ಅಂತ ಹರಿ ಹೇಳಕ್ ಹೋಗ್ತಾರೆ. ಅವರಿಬ್ರು ಹೇಗೋ ಮಾತಾಡ್ಕೋತಾರೆ. ನೀನಿಷ್ಟು ಮಾತಾಡ್ಬೇಡ ಕಣೋ, ಸುಮ್ನಿರೋ ಅಂತ ಹೇಳಿ ಕಂಟಿ ಕೂಗಾಡ್ಬಿಡ್ತಾರೆ. ಹೋಗಿ ಹೋಗಿ ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ ಅಂತ ಹೇಳಿ ಹರಿ ಕಂಟಿಗೆ ಬೈದ್ ಬಿಡ್ತಾರೆ. ಆ ಕಡೆ ಮುತ್ತು ಮತ್ತೆ ಮಹಿ ಮಾತಾಡ್ತಿರ್ತಾರೆ. ಅಲ್ಲ ಮಹಿ, ಚಂದನ ಹತ್ರ ಆ ತರ ಮಾತಾಡ್ದಲ್ಲ ಅಂತ ಮುತ್ತು ಹೇಳ್ತಾರೆ. ಅಲ್ಲ ಅದಕ್ಕೆ ಯಾಕಣ ಆ ವಯನ್ ಹತ್ರ ಮಾತಾಡ್ಬೇಕು, ಆ ವಯನ್ಗೆ ಯಾಕಣ ಸಪೋರ್ಟ್ ಮಾಡ್ಬೇಕು ಅಂತ ಮಹಿ ಹೇಳ್ತಾರೆ. ಮಹಿ ಅಂತ ಮುತ್ತು ಹೇಳ್ತಾರೆ. ಅವನಿಂದ ನಂಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಅವನ್ಗೇನಣ ಅವ್ರ ಜೊತೆ ಮಾತು, ಇದನ್ನೆಲ್ಲ ಹೇಳ್ತಿದ್ರೆ ಅದಕ್ಕೇನೆ ಅರ್ಥನೇ ಮಾಡ್ಕೊಳಲ್ವಲ್ಲ ಅಂತ ಮಹಿ ಹೇಳ್ತಾರೆ. ಮಹಿ ಮತ್ತೆ ಮುತ್ತು ಮಾತಾಡೋದನ್ನ ಚಂದು ರೂಮಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಮಹಿ, ನೀನ್ ಹೇಳ್ತಿರೋದು ಒಳ್ಳೆ ಚಿಕ್ಕ ಹುಡುಗ ಹೇಳ್ತಾರಲ್ಲ ಆ ತರ ಇದೆ ಕಣೋ. ಚಿಕ್ಕ ವಯಸ್ಸಲ್ಲಿ ಒಬ್ಬ ಸ್ನೇಹಿತನ ಜೊತೆ ಜಗಳ ಆಡಿದ್ರೆ ಉಳ್ದಿರೋ ಯಾವ ಸ್ನೇಹಿತರು ಆ ಸ್ನೇಹಿತನ ಜೊತೆ ಮಾತಾಡ್ಬಾರ್ದು ಅಂತ ನಾವು ಅನ್ಕೋತೀವಲ್ಲ, ಅದೇ ತರ ಇದೆ ನೋಡು. ನಾವು ಹೋಟೆಲ್ಗೆ ಹೋದ್ವಿ, ಊಟ ಮಾಡಿದ್ವಿ, ಅಲ್ಲಿಂದ ತಂದಿರೋಂತ ಪಾರ್ಸಲ್ನ ಚಂದು ಅಪ್ಪಂಗೆ ಕೊಟ್ಲು ಅಷ್ಟೇ. ಇದ್ರಲ್ಲಿ ಏನ್ ಸಮಸ್ಯೆ, ನಾವೆಲ್ಲ ಊಟ ಮಾಡಿ ಅವ್ರು ಮಾತ್ರ ಹಸ್ಕೊಂಡು ಇರ್ಬೇಕಾ ಅಂತ ಮುತ್ತು ಹೇಳ್ತಾರೆ. ಅಣ್ಣ, ನನ್ಗಂತೂ ತುಂಬಾ ಕೋಪ ಬರ್ತಿದೆ, ನನ್ಗಂತೂ ಇದನ್ನೆಲ್ಲ ಸಹಿಸ್ಕೊಂಡು ಇರಕ್ಕಾಗಲ್ಲ ಅಂತ ಮಹಿ ಹೇಳ್ತಾರೆ. ಮಹಿ, ನಂಗೆ ಗೊತ್ತಾಗ್ತಿದೆ ನಿನ್ ಮನ್ಸಲ್ಲಿರೋಂತ ನೋವು ಕೋಫಾಗಿ ಆಚೆ ಬರ್ತಾ ಇದೆ. ಇಲ್ಲಿ ನೋಡು ಮಹಿ, ಚಿಕ್ಕ ವಯಸ್ಸಿಂದ ನಾವೆಲ್ಲರೂ ಅಮ್ಮ ಇಲ್ದೆ ಬದುಕಿದ್ವಿ, ಅವ್ರಾಗ ಅವರೇ ಬಂದ್ರು, ಅವ್ರಾಗ ಅವರೇ ಹೋದ್ರು, ಅವ್ರನ್ನ ಹೋಗು ಅಂತ ಯಾರು ಹೇಳಿಲ್ವಲ್ಲ ಮಹಿ ಅಂತ ಮುತ್ತು ಹೇಳ್ತಾರೆ. ಅಣ್ಣ, ಇಲ್ಲೇ ಇರ್ತೀನಿ, ನಿನ್ ಜೊತೆನೆ ಇರ್ತೀನಿ ಅಂತ ಹೇಳಿ ಯಾಕಣ್ಣ ಹೋದ್ರು, ಇವಯ್ಯ ದಿನ ನಮ್ಮ ಅಮ್ಮನ ಜೊತೆ ಜಗಳ ಆಡ್ತಿದ್ದ ಅಲ್ವಾ ಅಂತ ಹೇಳಿ ಮಹಿ ಕಣ್ಣೀರಾಗ್ತಾರೆ. ಮಹಿ ಕಣ್ಣೀರಾಗ್ತಿರೋದ್ ನೋಡಿ ಚಂದು ಕೂಡ ಕಣ್ಣೀರಾಗ್ತಾರೆ. ಇವ ಏನೆಂದರೆ ಅಮ್ಮನ ಮನಸ್ಸಿಗೆ ನೋವಾಗಿ ಅಮ್ಮ ಮನೆ ಬಿಟ್ಟು ಹೋಗಿರ್ತಾರೆ ಅಂತ ಮಹಿ ಹೇಳ್ತಾರೆ. ಅಪ್ಪ ಅಮ್ಮನ ಜೊತೆ ಜಗಳ ಆಡಿದ್ದು ನಿಜಾನೇ, ಆದ್ರೆ ಅಮ್ಮ ಹೋಗೋದಕ್ಕೆ ಅವ್ರು ಮಾಡಿದ ಜಗಳ ಕಾರಣ ಅಂತ ಹೇಳೋದು ಸರಿಯಲ್ಲ ಮಹಿ. ಇಲ್ಲಿ ನೋಡು, ಅಮ್ಮ ಬಂದಿದ್ದು ನಮ್ಗೆಲ್ಲ ಖುಷಿನೇ ಆಗಿತ್ತು, ಆದ್ರೆ ಇವಾಗ ಅವರು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ. ಇದೆಲ್ಲದಕ್ಕೂ ಅಪ್ಪಂದೇ ತಪ್ಪು ಅಂತ ಹೇಳೋದು ಎಷ್ಟು ಸರಿ ಪುಟ್ಟ ಅಂತ ಮುತ್ತು ಮಹಿಗೆ ಅರ್ಥ ಮಾಡಿಸ್ತಾರೆ. ಆದ್ರೂ ಅಣ್ಣ, ಅಮ್ಮ ಯಾಕೆ ಹೋದ್ರು ಅಂತ ಹೇಳಿ ಮಹಿ ಕಣ್ಣೀರಾಗ್ತಾರೆ. ಆದ್ರೂ ಮಹಿ, ಇಷ್ಟಕ್ಕೆ ನೀನು ಚಂದನ ಮೇಲೆ ಕೂಗಾಡ್ಕೊಂಡು ಕೋಪ ಮಾಡ್ಕೊಂಡು ತಡೋದು ಎಷ್ಟು ಸರಿ ಹೇಳು ಅಂತ ಮುತ್ತು ಹೇಳ್ತಾರೆ. ಇಲ್ಲಿ ಮಹಿದವರು ಇದಕ್ಕಿದಂಗೆ ಅಳದಿಗೆ ಶುರು ಮಾಡ್ತಾರೆ. ಮುತ್ತು ಮಹಿ ತಪ್ಕೊಂಡು ಸಮಾಧಾನ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಚಂದುಗಂತೂ ತುಂಬಾನೇ ಬೇಜಾರಾಗುತ್ತೆ. ಆ ಕಡೆ ಚಂದು ರೂಮಲ್ಲಿ ಬೇಜಾರಾಗಿ ಕೂತಿರ್ತಾರೆ. ಅದೇ ಸಮಯಕ್ಕೆ ಹರಿ ಬರ್ತಾರೆ. ಮೇಡಮ್ ಬರ್ಬೋದಾ ಅಂತ ಹರಿ ಕೇಳ್ತಾರೆ. ಚಂದು ಸುಮ್ಮನೆ ಇರ್ತಾರೆ. ಮೇಡಮ್, ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು ಅಂತ ಹರಿ ಹೇಳ್ತಾರೆ. ಸರಿ, ಒಳಗಡೆ ಬನ್ನಿ ಅಂತ ಚಂದು ಹೇಳ್ತಾರೆ. ಹರಿ ಒಳಗಡೆ ಬರ್ತಾರೆ. ಅದು ಮೇಡಮ್ ಅಂತ ಇಲ್ಲಿ ಹರಿ ಮಾತಾಡಕ್ ಬರ್ತಾರೆ. ನನಗೆ ಗೊತ್ತು ಹರಿ ಅವರೇ, ನೀವೇನು ಮಾತಾಡಕ್ ಬಂದಿದ್ದೀರಾ ಅಂತ. ನನಗೆ ಮಹಿ ಆ ಥರ ಮಾತಾಡ್ದ ನಾನು ಬೇಜಾರಾಗಿದ್ದೀನಿ ಅಂತ ನೀವು ಅನ್ಕೊಂಡಿದ್ದೀರಾ ಅಂತ ಗೊತ್ತು, ಆದರೆ ನಾನು ಯಾವುದೇ ಕಾರಣಕ್ಕೂ ಬೇಜಾರಾಗಿಲ್ಲ ಅಂತ ಚಂದು ಹೇಳ್ತಾರೆ. ಇಲ್ಲ ಮೇಡಮ್, ನಾನು ಬೇರೆ ವಿಷಯ ಮಾತಾಡಕ್ ಬಂದಿದ್ದೀನಿ ಅಂತ ಹರಿ ಹೇಳ್ತಾರೆ. ಮತ್ತೆ ಎಂತಕ್ ಬಂದ್ರಿ, ಮಹಿ ಮೇಲೆ ಕೋಪ ಮಾಡ್ಕೊ ಅಂತ ಹೇಳಕ್ ಬಂದ್ರ, ಕೋಪ ಮಾಡ್ಕೋಬೇಡ ಅಂತ ಹೇಳಕ್ ಬಂದ್ರ ಅಂತ ಚಂದು ಕೇಳ್ತಾರೆ. ಮಹಿ ಮೇಲೆ ಕೋಪ ಮಾಡ್ಕೋಬೇಡಿ ಅಂತ ಹೇಳಕ್ ಬಂದೆ ಮೇಡಮ್ ಅಂತ ಹರಿ ಹೇಳ್ತಾರೆ. ನಾವು ಬೆಳಗಡೆ
ಅವ್ರ ಮನೆಗೆ ಹೋಗಿ ಬಂದ್ಮೇಲೆ ಮತ್ತೆ ಅವ್ರ ಮನೆ ಕಡೆ ಹೋಗಿದ್ದೆ ಮೇಡಮ್. ಆವಾಗ ಅವ್ರು ಮತ್ತೆ ವಾಪಸ್ಸು ಬಂದಿದ್ರು ಅಂತ ಅಕ್ಕಪಕ್ಕ ಜನ ಹೇಳ್ತಿದ್ರು. ಅವ್ರ ಜೊತೆ ಒಬ್ಬ ಗಂಡ್ಸಿದ್ರಂತೆ, ಅವ್ರ ಗಂಡ ಅಂತೆ ಅಂತ ಹರಿ ಹೇಳ್ತಾರೆ. ಚಂದು ಶಾಕ್ ಆಗ್ತಾರೆ. ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸ್ತಾರೆ ಮೇಡಮ್. ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಯಾರು ಮಾತಾಡಲ್ಲ ಅಂತ ಹರಿ ಹೇಳ್ತಾರೆ. ನಿಜವಾಗ್ಲೂ ಹರಿ ಅವರೇ, ಇದೆಲ್ಲ ಮುಂಚೆ ಗೊತ್ತಿದ್ರೆ ನಿಜವಾಗ್ಲೂ ಅವ್ರನ್ನ ಈ ಮನೆಗೆ ಕರ್ಕೊಂಡು ಬರ್ತಾ ಇರ್ಲಿಲ್ಲ. ಚಂದು ಹೇಳ್ತಾರೆ, ಬಿಡಿ ಮೇಡಮ್, ಇವಾಗ ಆಗಿದ್ದಾಯ್ತು, ಆಮೇಲೆ ನೋಡ್ಕೊಳ್ಳೋಣ ಅವ್ರ ವಿಷಯ ಅಂತ ಹೇಳಿ ಹರಿ ಅಲ್ಲಿಂದ ಹೋಗ್ತಾರೆ. ಆ ಕಡೆ ಕಂಟಿಗೆ ವೈಭವಿ ಕಾಲ್ ಬಂದಿರೋದನ್ನ ಫೋನಲ್ಲಿ ನೋಡ್ತಾರೆ. ಏನಪ್ಪ ಇವಳು ಇಷ್ಟೊಂದು ಸತಿ ಮಿಸ್ ಕಾಲ್ ಕೊಟ್ಟಿದ್ದಾಳೆ, ಏನ್ ಮಾಡ್ತಾಳೋ ಇಲ್ಲಿ ಕಂಟಿನ್ಯೂ ವೈಭವಿಗೆ ಕಾಲ್ ಮಾಡ್ತಾರೆ. ಓ, ಇವಾಗ ಇವನು ಕಾಲ್ ಮಾಡಿದ್ದಾನ, ಯಾವುದೇ ಕಾರಣಕ್ಕೂ ಇವನ್ನ ಕಾಲ್ ನ ಪಿಕ್ ಮಾಡಲ್ಲ ಅಂತ ಆ ಕಡೆ ವೈಭವಿ ಹೇಳ್ತಾರೆ. ಈ ಕಡೆ ಕಂಟಿ ಪದೇ ಪದೇ ಕಾಲ್ ಮಾಡ್ತಾರೆ. ಕೊನೆಗೂ ವೈಭವಿ ಕಾಲ್ ನ ರಿಸೀವ್ ಮಾಡ್ತಾರೆ. ಆಮೇಲೆ ಇಬ್ರು ಮಾತಾಡ್ತಿರ್ತಾರೆ. ಇಲ್ಲಿ ಕಂಟಿ ಹೇಳ್ತಾರೆ, ಈ ತರ ಲೀಸ್ ಅಮೌಂಟ್ ನ ಕೊಟ್ಟೆ ಅಂತ ಹೇಳ್ತಾರೆ. ವೈಭವಿ ಅಂತೂ ತುಂಬಾ ಕೋಪ ಮಾಡ್ಕೋತಾರೆ. ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕಂಟಿ ಹೇಳ್ತಾರೆ. ನೀನ್ ಕರೆದಿದ್ರೆ ತಾನೇ ಬರೋದು ಅಂತ ವೈಭವಿ ಹೇಳ್ತಾರೆ. ಆದ್ರೂ ಬಿಡು, ನಾನು ನೋಡಾಯ್ತು ನೀವು ದುಡ್ಡು ಕೊಟ್ಟಿದ್ದು ಮನೆಯವರೆಲ್ಲ ಅಂತ ವೈಭವಿ ಹೇಳ್ತಿದ್ರೆ ಕಂಟಿಗಂತೂ ಶಾಕ್ ಆಗುತ್ತೆ. ಅಲ್ಲ, ನಾವು ದುಡ್ಡು ಕೊಟ್ಟಿದ್ನ ನೀನು ನೋಡ್ದ, ಎಲ್ಲಿ ಬಂದಿದೆ ನೀನು ಅಂತ ಕಂಟಿ ಹೇಳ್ತಾರೆ. ನೀವೆಲ್ಲ ಮನೆಯವರು ಖುಷಿಯಾಗಿ ದುಡ್ಡು ಕೊಡ್ತಿದ್ರಲ್ಲ, ನಾನು ಆಚೆ ದೂರ ನಿಂತ್ಕೊಂಡು ನೋಡಿದೆ ಅಂತ ವೈಭವಿ ಹೇಳ್ತಾರೆ. ಅಲ್ಲ, ದೂರ ನಿಂತ್ಕೊಂಡು ನೋಡೋ ಅಂಥದ್ದು ಏನಿತ್ತು, ನೀನು ನಮ್ಮ ಜೊತೆ ಬಂದು ಖುಷಿಯಾಗಿರ್ಬೇಕಲ್ವಾ ಅಂತ ಕಂಟಿ ಹೇಳ್ತಾರೆ. ನೀವೆಲ್ಲ ಖುಷಿಯಾಗಿದ್ರಲ್ವಾ, ನಾನೆಂತಕ್ಕೆ ಅಂತ ಹೇಳಿ ಇಲ್ಲಿ ವೈಭವಿ ಕೋಪ ಮಾಡ್ಕೊಂಡು ಕಾಲ್ನ ಕಟ್ ಮಾಡ್ತಾರೆ. ಇಲ್ಲಿ ಕಂಟಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಡಲ್ಲ. ಆ ಕಡೆ ಮಹಿ ಕೋಪ ಮಾಡ್ಕೊಂಡು ಕೂತಿರ್ತಾರೆ ಬೇಜಾರಲ್ಲಿ. ಅದೇ ಸಮಯಕ್ಕೆ ಅಲ್ಲಿ ಕಂಟಿ ಮತ್ತೆ ಹರಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಕಂಟಿ ಹೇಳ್ತಿರ್ತಾರೆ, ಹರಿ ಒಂದು ಸಾಂಗ್ ಆಡ್ತಾರೆ. ಸಾಂಗ್ ಚಂದುಗೆ ಡೆಡಿಕೇಟ್ ಮಾಡಿರ್ತಾರೆ. ಹರಿ ಅಂತೂ ಚಂದು ನೋಡ್ಕೊಂಡು ಸಾಂಗ್ ಆಡ್ತಿದ್ರೆ ಚಂದುಗಂತೂ ಕೋಪ ಬರ್ತಿರುತ್ತೆ. ಆಮೇಲೆ ಇಲ್ಲಿ ಹರಿದವರು ಚಂದನಾಗೆ ಮೈಕ್ ಕೊಟ್ಟು ನೀವು ಒಂದು ಹಾಡು ಹೇಳಿ ಅಂತ ಹೇಳ್ತಾರೆ ಹರಿ. ಚಂದು ಅಂತೂ ಟೆನ್ಷನ್ ಆಗ್ತಾರೆ, ಯಾವ ಹಾಡು ಹೇಳಲಿ ಅಂತ. ಅದೇ ಸಮಯಕ್ಕೆ ಮಹಿ ಬಂದು ಅದಕ್ಕೆ ನೀವು ಒಂದು ಹಾಡು ಹೇಳಿ ಅಂತ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.